ಮನೆ ಅಧ್ಯಕ್ಷ ಕ್ಷಮಿಸಬೇಕು. ಈಗ ಕ್ವಶನ್ ಅವರದೇ ನನ್ನ ತಪ್ಪು. ಯಾಕಂದರೆ ನಾನು ಮಧ್ಯಾಹ್ನ ನಿನ್ನೆ ಗೌರವಿತ ಸಭಾಪತಿಗಳ ಅಧ್ಯಕ್ಷತೆಯಲ್ಲಿ ಈ ಮನೆ ನಡೆದಾಗ ಇದ್ದಿಲ್ಲ. ನಿನ್ನೆ ಗೌರವಿತ ವಿರೋಧ ಪಕ್ಷ ನಾಯಕರು, ನಮ್ಮ ನಾಯಕ ಸಿದ್ದರಾಮಯ್ಯನವರು, ಉಪನಾಯಕರು ಡಿ ಕೆ ಶಿವಕುಮಾರ್ ಅವರು ಎಷ್ಟು ಬಾರಿ ಯಾರು ಆರ್ಸ್ ಬಂದಿದ್ದಾರೆ ಅಂತ ಚರ್ಚೆ ಮಾಡಿ. ನಾ ತಿಳಿದೆ ಸಿದ್ದರಾಮಯ್ಯ ನನ್ನ ಆತ್ಮೀಯ ಸ್ನೇಹಿತ 50 ವರ್ಷದಿಂದ. ಆತನು ಏನಾರು ನನ್ನ ಬಗ್ಗೆನೂ ಪ್ರಸ್ತಾಪ ಮಾಡ್ತಾನೆ ಅಂತ ತಿಳ್ಕೊಂಡಿದ್ದೆ. ನಾ ಟೆಲಿವಿಷನ್ ವಾಚ್ ಮಾಡ್ತಾ ಕೂತಿದ್ದೆ. ಬಟ್ ಅವರು ಪರ್ಪಸ್ಲಿ ಅಲ್ಲ, ಮರ್ತಿರ್ಬೋದು. ಸೊ ರೆಕಾರ್ಡ್ದಲ್ಲಿ ಮಾಹಿತಿ ಇರಬೇಕು, ಎಲ್ಲರಿಗೂ ರೆಕಾರ್ಡ್ದಲ್ಲಿ ಇದೆ. ಆದರೆ ಯುವ ಶಾಸಕರಿದ್ದಾರೆ, ಯುವ ಜನಾಂಗನೇ, ಅವ್ರಿಗೂ ಗೊತ್ತಾಗಬೇಕು. ನನಗೆ ಈ ಜಾತಿ ವ್ಯವಸ್ಥೆಯಲ್ಲಿ ಏನೂ ಜಾತಿ ಬೆಂಬಲ ಇಲ್ಲ. ಕ್ಷೇತ್ರದಲ್ಲಿ ಯಾವ ಸಮಾಜಕ್ಕೆ ಸೇರ್ತೇನೆ ಆ ಕ್ಷೇತ್ರದಲ್ಲಿ 2000 ಓಟು ಇಲ್ಲ. ಆದರೆ ನಾನು ಜನರ ಆಶೀರ್ವಾದದಿಂದ, ತಾಯಿ ತಂದೆಯವರ ಆಶೀರ್ವಾದದಿಂದ ಮತ್ತು ದೇವರ ಆಶೀರ್ವಾದದಿಂದ ಈ ಮನೆಗೆ 9 ಬಾರಿ ಆರ್ಸ್ ಬಂದಿದ್ದೇನೆ. 9 ಬಾರಿ ಆರ್ಸ್ ಬಂದಿದ್ದೇನೆ. ನಾನು ಚುನಾವಣೆ ಕಾಂಟೆಸ್ಟ್ ಮಾಡಿದ್ದು 10, 83 ನಿಂತೆ ಆರ್ಸ್ ಬಂದೆ, 85 ನಿಂತೆ ಆರ್ಸ್ ಬಂದೆ, 89 ನಮ್ಮ ಪಾರ್ಟಿ ವಾಶೌಟ್ ಆಯಿತು. 24 ಜನ ಬಂದ್ವಿ, ಅದ್ರ ನಾವು ಬಂದೆ. 1994 ಆರ್ಸ್ ಬಂದೆ, 99 ಆರ್ಸ್ ಬಂದೆ, 204 ಆರ್ಸ್ ಬಂದೆ, 208 ಒಂದು ಸೋತೆ, ಅದು ನನ್ನದೇ ತಪ್ಪು. 213 ಆರ್ಸ್ ಬಂದೆ, 218 ಆರ್ಸ್ ಬಂದೆ, 223 ಆರ್ಸ್ ಬಂದೆ. ಅಂದರೆ ಈ ಸದನಕ್ಕೆ ನಾನು 9 ಬಾರಿ ಆರ್ಸ್ ಬಂದಿದ್ದೇನೆ. ಅದಕ್ಕೆ ಎಲ್ಲರ ಸಹಕಾರನೇ. ಹಾಗಾಗಿ ಈ ರಾಜಕೀಯ ಜೀವನದಲ್ಲಿ ಮೊದಲೇ ಒಬ್ಬ ವ್ಯಕ್ತಿಗೆ ಅಧಿಕಾರ ಭಾಳ ಕ್ಷಣಿಕ ಅಂತ ತಿಳ್ಕೊಳ್ಬೇಕು. ಅಧಿಕಾರ ಹಿಂದೆ ಭಾಳ ಹುಡುಗ ಅವಶ್ಯಕತೆ ಇಲ್ಲ. ಪ್ರಾಮಾಣಿಕ ಪ್ರಯತ್ನ ಇದ್ದರೆ, ಜನರ ಬೆಂಬಲ ಇದ್ದರೆ, ದೇವರ ಆಶೀರ್ವಾದ ಇದ್ದರೆ ಅದು ಮನೆ ತನಕ ಬರ್ತದೆ. ಈಗ ನೋಡಿ, ನನ್ನ ಭಾಗ್ಯ 8 ಮುಖ್ಯಮಂತ್ರಿಗಳ ಜೊತೆ ನಾನು ಕೆಲಸ ಮಾಡಿದ್ದೇನೆ. ರಾಮಕೃಷ್ಣ ಹೆಗಡೆ ಅವರು, ಅವ್ರ ಬಲಗೈ ನಾನು. SR ಬೊಮ್ಮಾಯಿ ಅವ್ರ ಬಲಗೈ ನಾನು. JH ದೇವೇಗೌಡರು ಅವ್ರು ಇವತ್ತಿದ್ದಾರೆ. ಅದು ಅವ್ರಿಗೂ ನಾನು ಭಾಳ ಆತ್ಮೀಯ. JH ಪಟೇಲ್ಗೂ ನಾನು ಭಾಳ ಆತ್ಮೀಯ. SM ಕೃಷ್ಣ ಅವರು, ಧರ್ಮಸಿಂಗ್ ಅವರು ಭಾಳ ಸಜ್ಜನರು. SM ಕೃಷ್ಣ ಸಹ ಆದರ್ಶವಾದ ಮುಖ್ಯಮಂತ್ರಿಗಳು. ಸಿದ್ದರಾಮಯ್ಯ ಅವರು. ಹಾಗಾಗಿ ಸಿದ್ದರಾಮಯ್ಯನೂ ಸಹ ಮುಖ್ಯವಾಗಿ ಬಡವರ ಪರವಾಗಿ, ಹಿಂದೂ ಜನಾಂಗ ಪರವಾಗಿ ಹೆಚ್ಚಿನ ಚಿಂತನೆ ಇದ್ದು ಹಲವಾರು ಕಾರ್ಯಕ್ರಮ ತಂದಿದ್ದಾರೆ, ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. 5 ವರ್ಷ ಮುಖ್ಯಮಂತ್ರಿ ಮಾಡಿ ಈ ಪುನಃ 5 ವರ್ಷ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ಕನ್ಫ್ಯೂಷನ್ ಆಯ್ತು ಸರ್. ಸ್ವಲ್ಪ ರಿಪೀಟ್ ಪ್ಲೀಸ್. ನಾ ಏನು ಕಾಂಪಿಟೇಟರ್ ಅಲ್ಲ, ನಾ ಕಾಂಪಿಟೇಟರ್ ಅಲ್ಲ. ಆಯ್ತು, ಕ್ವಶನ್ ಅವರ್ ಇದೆ. ಐ ಮೀನ್ ಸಪೋರ್ಟ್ ಆಫ್ ಸಿದ್ದರಾಮಯ್ಯ, HD ಕುಮಾರಸ್ವಾಮಿ ಅವರು. ಹೀಗೆ ಪುನಃ ಈಗ ಸಿದ್ದರಾಮಯ್ಯ ಅವರು ಇಷ್ಟು ಜನ ಮುಖ್ಯಮಂತ್ರಿ ಜೊತೆ ಕೆಲಸ ಮಾಡಿದ್ದೇನೆ. ಹಾಗಾಗಿ ನಿನ್ನೆ ನಾ ಇದ್ದಿಲ್ಲ, ನನ್ನ ತಪ್ಪು. ರೆಕಾರ್ಡ್ನಲ್ಲಿ ಈ ವಿಚಾರ ಸಹ ಬಹುತೇಕ ಶಾಸಕರು ಭಾಳ ಜನ ಗೊತ್ತಿರ್ತದೆ. ಯುವ ಶಾಸಕರಿಗೆ ಗೊತ್ತಾಗಬೇಕು, ಅವ್ರಿಗೆ ಒಂದು ಉತ್ತೇಜನ ಆಗಬೇಕು. ಮತ್ತು ಜನರಲ್ಲಿ ಯುವಕರೇನಿದ್ದಾರೆ ಅವ್ರಿಗೂ ತಿಳಿಬೇಕು. ಯಾಕಂದರೆ ರಾಜಕಾರಣ ಅಂದರೆ ಭಾಳ ಜನ ಹೆದರ್ತಾರೆ. ರಾಜಕಾರಣ ಬರಲಿಕ್ಕೆ ಒಳ್ಳೆ ಜನ ಭಾಳ ದೂರ ಅದಾರೆ. ಯಾಕಂದರೆ ರಾಜಕೀಯ ಪರಿಸ್ಥಿತಿ ದಿನೇ 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 ಡಿಟೋರೇಟ್ ಆಗ್ತಾ ಇದೆ. ಹಾಗಾಗಿ ನಾವು ರಾಜಕಾರಣದಲ್ಲಿರುವ ಜನರ ಪ್ರೀತಿ ವಿಶ್ವಾಸಕ್ಕೂ ಪ್ರಯತ್ನ ಮಾಡಬೇಕು. ಜನರ ಸೇವೆ ಯಾವುದು ಆಶೆ ಇಲ್ಲದೆ ಮಾಡಬೇಕು. ಕ್ಷೇತ್ರ ಅಭಿವೃದ್ಧಿ ಬಗ್ಗೆನೇ ಈಗ ನಾವು ದೊಡ್ಡ ಮಾತಂತ ಹೇಳೋದಿಲ್ಲ. ಕೆಲವು ಗ್ರ್ಯಾಂಡ್ ಬಂದಾಗ ನನಗೆ ಒಂದು ಸಮಸ್ಯೆ ಬರ್ತದೆ, ಎಲ್ಲಿ ಇದು ಗ್ರ್ಯಾಂಡ್ ಕೊಡಬೇಕಂತ.
ನನ್ನ 3 ತಾಲೂಕು ಬರ್ತಾವೆ. ಒಂದು ಹಲ್ಯಾಳ ಕ್ಷೇತ್ರ, ಹಲ್ಯಾಳ ತಾಲೂಕು, ದಾಂಡೇಲಿ ತಾಲೂಕು, ಜೋಡ ತಾಲೂಕು. ಜೋಡ ಅತಿ ಹಿಂದುಳಿದ ತಾಲೂಕು ಒಂದು ಕಾಲದಲ್ಲಿ. ಈಗ ಅದು ಇಷ್ಟು ಅಭಿವೃದ್ಧಿ ಆಗಿದೆ. ಪ್ರವಾಸೋದ್ಯಮ ಕೇಂದ್ರ ಅಂತ ದಾಂಡೇಲಿ ಜೋಡ ಬೆಳೀತಾ ಇದೆ. ಹಾಗಾಗಿ ಜಸ್ಟ್ ತಮ್ಮ ಸಮಯ ತಗೊಂಡೆ ಕ್ಷಮಿಸಬೇಕು. ಸದಾ ಜಸ್ಟ್ ಮಾಹಿತಿಗಾಗಿ ಹೇಳಿದೆ.